ಹಾಯ್ ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ದ ಕ್ರಿಕೆಟಿಂಗ್ ಟಾಪ್ ಸ್ಟೋರೀಸ್. ಮಗ ಎಲ್ಲರಿಗೂ ಶುಭ ರಾತ್ರಿ ಅಂತ ಹೇಳ್ತಾ ಈ ವಿಡಿಯೋನಾದ್ರೂ ಬೇಗ ಸ್ಟಾರ್ಟ್ ಮಾಡ್ಬಿಡೋಣ ಗಾಯ್ಸ್. ಅದಕ್ಕಿಂತ ಮುಂಚೆ ಇನ್ನು ಯಾರ್ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ, ಫಾಲೋ ಮಾಡ್ಕೊಳ್ಳಿ ಅಂತ ಹೇಳ್ತಾ ಬನ್ನಿ ಗಾಯ್ಸ್, ಈ ವಿಡಿಯೋನಾದ್ರೂ ಬೇಗ ಸ್ಟಾರ್ಟ್ ಮಾಡ್ಬಿಡೋಣ. ಏನಪ್ಪ ಅಪ್ಡೇಟ್ ಅಂದ್ರೆ ನಿನ್ನೆ ಮ್ಯಾಚ್ ನಡೀತಲ್ಲ ಗೈಸ್, ಪಾಕಿಸ್ತಾನ ಮತ್ತೆ ಇಂಡಿಯಾದು ಸ್ವಲ್ಪ ಲಾಸ್ಟ್ ಓವರ್ ಅಲ್ಲಿ ಸ್ವಲ್ಪ ಕಿರಿಕ್ ಆಗಿದೆ. ಯಾರ್ಯಾರಿಗೆ ಅಂದ್ರೆ ಹಾರ್ದಿಕ್ ಪಾಂಡ್ಯಗೂ ಮತ್ತೆ ಕುಲ್ದೀಪ್ ಯಾದವ್ಗೆ ಸ್ವಲ್ಪ ಸಣ್ಣದಾಗಿ ಕಿರಿಕ್ ಆಗಿದೆ ಅಂತ ಅಪ್ಡೇಟ್ ಬರ್ತಾ ಇದೆ. ಯಾವಾಗ ಅಂದ್ರೆ ಇನ್ನೇನು ಗೆಲ್ಲೋಂತ ಮೂಮೆಂಟ್ ಅಲ್ಲಿ ಇರುವಂತ ಟೈಮ್ ಅಲ್ಲಿ ಯಾರು ಹಾರ್ದಿಕ್ ಪಾಂಡ್ಯ ಬೌಲಿಂಗ್ ಮಾಡುತ್ತಿರುವಂತ ಟೈಮ್ ಅಲ್ಲಿ ಶಾಹಿನ್ ಅಫ್ರಿದಿ ಅವರು ಸಿಕ್ಸ್ ಹೊಡಿತಾರೆ. ಆ ಸಿಕ್ಸ್ ಹೊಡೆಯೋದಕ್ಕೆ ಮೈನ್ ಕಾರಣ ಆಗಿದ್ದು ಕುಲ್ದೀಪ್ ಯಾದವ್ ಗೈಸ್. ಯಾಕೆ ಅಂತಂದ್ರೆ ಇದು 100% ಒಳ್ಳೆ ಕ್ಯಾಚ್ ಅಂತಾನೆ ಹೇಳ್ಬೋದು. ಅಂದ್ರೆ ಸ್ವಲ್ಪ ಎಫರ್ಟ್ ಹಾಕಿದ್ರೆ ಕ್ಯಾಚ್ ಆಗ್ತಾ ಇತ್ತು. ಅದು ಆ ಕ್ಯಾಚ್ ನ ಏನ್ ಮಾಡ್ತಾರೆ ಕುಲ್ದೀಪ್ ಯಾದವ್ ಹಿಡಿಯಕ್ ಹೋಗ್ಬಿಟ್ಟು ಬಾಲ್ ಹಿಡಿಯಕ್ ಹೋಗ್ತಾರಲ್ಲ ಅಂತ ಟೈಮಲ್ಲಿ ಬಂಪ್ ಅಪ್ ಆಗೋಗುತ್ತೆ, ಅಂದ್ರೆ ಪಿಚ್ ಆಗಿ ಹೋಗುತ್ತೆ ಕೈಯಲ್ಲಿ, ಅದರಿಂದ ಸಿಕ್ಸ್ ಆಗೋಗ್ಬಿಡುತ್ತೆ. ಆ ಒಂದು ಉರಿಗೋಸ್ಕರ ಹಾರ್ದಿಕ್ ಪಾಂಡ್ಯದವರು ಏನು ಅಷ್ಟೊಂದು ಈಸಿಯಾಗಿ ತಗೊಂಡ್ಬಿಟ್ರ ಮ್ಯಾಚ್ ನ, ನೀವು ಅಷ್ಟು ಬೇಗ ಬಿಟ್ಬಿಟ್ರ ನೀವು ಅಂತ ಹೇಳ್ಬಿಟ್ಟು ಫುಲ್ಲು ಕಿಡಿಕಾರಿದ್ದಾರೆ ಅಂತ ಹೇಳ್ಬೋದು ಗೈಸ್. ಮೊದ್ಲೇ ಗೊತ್ತಲ್ವಾ ಆಟಿಟ್ಯೂಡ್ ಯಾವ ತರ ಇದೆ ಹಾರ್ದಿಕ್ ಪಾಂಡ್ಯ ಅಂತ, ಹೇಳದೇ ಬೇಕಾಗಿಲ್ಲ. ಇದಾದ್ಮೇಲೆ ಸ್ವಲ್ಪ ಅವ್ರದೇ ಸೇಮ್ ಓವರ್ ಅಲ್ಲೇನೆ ಬ್ಯಾಕ್ ಟು ಬ್ಯಾಕ್ ಒಂದು ಕ್ಯಾಚ್ ಬಿಡ್ತಾರೆ. ಯಾರು ಇಶಾನ್ ಕಿಶನ್ ಅವರು ಕ್ಯಾಚ್ ಬಿಟ್ಬಿಡ್ತಾರೆ. ಇನ್ನೂ ಉರಿ ಹತ್ಕೊಂಡ್ಬಿಡುತ್ತೆ ಯಾರಿಗೆ, ಹಾರ್ದಿಕ್ ಪಾಂಡ್ಯಗೆ. ಸರಿಯಾಗಿ ಒಂಥರ ಏನ್ ಆಟಿಟ್ಯೂಡ್ ಅಲ್ಲಿ ಮೊದ್ಲೇ ಗೊತ್ತಲ್ಲ ಗೈಸ್ ಹಾರ್ದಿಕ್ ಪಾಂಡ್ಯದವ್ರು ಯಾವ ತರ ಇದ್ ಮಾಡ್ತಾರೆ ಅಂತ. ಈಗ ಗೊತ್ತಾಗಲ್ಲ ನಿಮ್ಗೆ ಇನ್ ಅಷ್ಟು ಬೇಗ ಏನ್ ಮ್ಯಾಚ್ ನೇ ಸೋತ್ ಗೆದ್ಬಿಟ್ರಿ ಅಂತ ಅಷ್ಟು ಬೇಗ ಡಿಸೈಡ್ ಆಗ್ಬಿಟ್ರ ನೀವು. ಎಫೆಕ್ಟ್ ಇರ್ಲಿ ಅಂತ ಹೇಳ್ಬಿಟ್ಟು ಬೈತಾರೆ ಇಶಾನ್ ಕಿಶನ್ಗೂ ಮತ್ತೆ ಇಂಡೈರೆಕ್ಟ್ ಆಗಿ ಕುಲ್ದೀಪ್ ಯಾದವ್ಗೂ ಬೈತಾರೆ ಗೈಸ್. ಅದರಲ್ಲಿ ಸ್ವಲ್ಪ ಯಾರಿಗೆ ಕುಲ್ದೀಪ್ ಯಾದವ್ ಸ್ವಲ್ಪ ಹರ್ಟ್ ಆಗುತ್ತೆ ಅಂತ ಹೇಳ್ಬೋದು. ಅವರು ಸೀನಿಯರ್ ಪ್ಲೇಯರ್ ಆಗಿರೋದ್ರಿಂದ ಎಲ್ಲಾ ಪ್ಲೇಯರ್ಗಳಿಗೂ ಒಂದು ಸ್ವಲ್ಪ ಅವ್ರವ್ರದೇ ಆದಂತ ಮರ್ಯಾದೆ ಇರುತ್ತೆ. ಅದರಿಂದ ಸ್ವಲ್ಪ ಈಗೋ ಹರ್ಟ್ ಆಗಿರುತ್ತೆ ಅಂತ ಹೇಳ್ಬೋದು ಕುಲ್ದೀಪ್ ಯಾದವ್ಗೆ. ಆಮೇಲೆ ಮ್ಯಾಚ್ ಮುಗಿಸ್ಕೊಂಡು ಶೇಕ್ ಹ್ಯಾಂಡ್ ಕೊಡಕ್ ಅಂದ್ರೆ ಶೇಕ್ ಹ್ಯಾಂಡ್ ಅಂದ್ರೆ ಇಂಡಿಯಾದವ್ರಿಗೆ ಮಾತ್ರ ಗೈಸಿ, ಪಾಕಿಸ್ತಾನ ಕೊಟ್ಟಿಲ್ಲ ಶೇಕ್ ಹ್ಯಾಂಡ್. ಏನು ಕನ್ಫ್ಯೂಸ್ ಆಗಕ್ ಹೋಗ್ಬೇಡಿ. ಏನು ಶೇಕ್ ಹ್ಯಾಂಡ್ ಕೊಡೋ ಟೈಮಲ್ಲಿ ಸೂರ್ಯಕುಮಾರ್ ಯಾದವ್ ಬಂದು ಇಬ್ರು ಮಧ್ಯೆ ಸಂಧಾನ ಮಾಡ್ಬೇಕಾಗಿತ್ತು. ಪರವಾಗಿಲ್ಲ ಬಿಡ್ರ, ನೋಡ್ಕೊಳ್ಳೋಣ, ಮ್ಯಾಚ್ ಗೆದ್ದಿದೀವಿ, ಏನ್ ಸೋತಿಲ್ಲ ತಾನೆ ಅಂತ ಹೇಳ್ಬಿಟ್ಟು ಖುಷಿಯಾಗಿರ್ರಿ ಅಂತ ಏನೋ ಹೇಳ್ಬೋದಾಗಿತ್ತು ಸೂರ್ಯಕುಮಾರ್ ಯಾದವ್. ಆದ್ರೆ ಅವರು ಆ ಕೆಲಸ ಮಾಡಿಲ್ಲ ಅಂತ ನನ್ಗನ್ಸುತ್ತೆ. ಅದೇ ಶೇಕ್ ಹ್ಯಾಂಡ್ ಅಂದ್ರೆ ಮ್ಯಾಚ್ ಮುಗಿದ್ಮೇಲೆ ಶೇಕ್ ಹ್ಯಾಂಡ್ ಕೊಡುವಂತ ಟೈಮಲ್ಲಿ ಯಾರು ಕುಲ್ದೀಪ್ ಯಾದವ್ ಅವರು ಸೂರ್ಯಕುಮಾರ್ ಯಾದವ್ಗೆ ಸುಮ್ನೆ ಜಸ್ಟ್ ಹ್ಯಾಂಡ್ ಕೊಟ್ಬಿಟ್ಟು, ಅಂದ್ರೆ ಫೇಸ್ ಟು ಫೇಸ್ ನೋಡಿಲ್ಲ, ಸುಮ್ನೆ ಎಲ್ಲೋ ಒಂದ್ ಕಡೆ ಏನೋ ಬೇಜಾರಾಗಿರೋ ತರ, ಏನೋ ಮ್ಯಾಚ್ ಸೋತಿದೀವಿ ಅನ್ನೋ ತರ ಆ ಫೀಲಿಂಗ್ ಅಲ್ಲಿ ಸುಮ್ನೆ ಕೈ ಕೊಟ್ಬಿಟ್ಟು ಕೈ ಕುಲುಗಿಸ್ಬಿಟ್ಟು ಹೋಗ್ತಾರೆ. ಆದ್ರೆ ಸೂರ್ಯಕುಮಾರ್ ಯಾದವ್ ಸ್ವಲ್ಪ ಹರ್ಟ್ ಆಗುತ್ತೆ ಅಂತ ಹೇಳ್ಬೋದು. ಇಷ್ಟೇ ಗಾಯ್ಸ್, ಏನು ಅಂತ ಏನ್ ದೊಡ್ಡ ಜಗಳ ಏನಂತ ಆಗಿಲ್ಲ. ಇದರಿಂದ ಸ್ವಲ್ಪ ಈಗೋ ಹರ್ಟ್ ಆಗಿದೆ ಎರಡು. ಅಂದ್ರೆ ಇಶಾನ್ ಕಿಶನ್ ಅವರು ಅಲ್ಲೇ ಬಿಟ್ಬಿಡ್ತಾರೆ. ಸ್ವಲ್ಪ ಹಾರ್ದಿಕ್ ಪಾಂಡ್ಯನು ಮತ್ತೆ ಕುಲ್ದೀಪ್ ಯಾದವ್ ಇವ್ರಿಬ್ರಲ್ಲಿ ಸ್ವಲ್ಪ ಮನಸ್ತಾಪ ನಡೆದಿದೆ ಅಂತ ಅಪ್ಡೇಟ್ ಬರ್ತಿದೆ ಗೈಸ್. ಇಷ್ಟೇ, ಬೇರೆ ಏನ್ ಅಂತ ದೊಡ್ಡ ಏನ್ ಪಡ್ದಾಡ್ಕೊಂಡು ಏನು ಡ್ರೆಸ್ಸಿಂಗ್ ರೂಮ್ ಅಲ್ಲೆಲ್ಲ ಅವನ್ಯಾವನು ಅಂತ ಹೇಳ್ಬಿಟ್ಟು ಅಂತ ಏನ್ ಜಗಳ ಏನ್ ಆಡಿಲ್ಲ. ಇಷ್ಟೇ ಆಗಿತ್ತು ಗೈಸ್ ಕ್ಲಾರಿಟಿ. ಇದೇ ತರ ಕ್ರಿಕೆಟಿಂಗ್ ಅಪ್ಡೇಟ್ಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಏನ್ ಮಾಡ್ತಾ ಇದ್ದೀನಿ ಗೈಸ್. ಸಿಗೋಣ ಮುಂದಿನ ವಿಡಿಯೋದಲ್ಲಿ ಅಂತ ಹೇಳ್ತಾ, ಅಲ್ಲಿವರೆಗೂ ಬಾಯ್.